ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗುರು ಸಿನಿಮಾ ಸಮಾಚಾರ. ಆಫ್ಟರ್ ಎ ಲಾಂಗ್ ಟೈಮ್ ಈ ವಿಡಿಯೋದಲ್ಲಿ ನಾನು ನನಗಿಷ್ಟ ಆಗಿರೋ ನಟನ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವರು ಯಾವತ್ತೂ ದಿಟ್ಟ ನೇರ ನುಡಿಯಿಂದನೇ ಇರ್ತಾರೆ. ಅದು ಯಾರೂ ಎಲ್ಲ ನಿಮ್ಮೆಲ್ಲರ ನೆಚ್ಚಿನ ನಾಯಕನಾಗಿರುವ ಮಂಡ್ಯದ ಗಂಡು ಕನ್ವರ್ನಾಡ್ ರೆಬಲ್ ಸ್ಟಾರ್ ಎಂದೇ ಪ್ರಸಿದ್ಧರಾಗಿರುವ ಅಂಬರೀಷ್ ಅಣ್ಣ. ಅಂಬರೀಷ್ ಅವರು 29 ಮೇ 1952ರಲ್ಲಿ ಜನಿಸಿದ್ದು. ಇವರ ಪೂರ್ಣ ಹೆಸರು ಮಳವಳ್ಳಿ ಹುಚ್ಚೇಗೌಡನ ಮಗ ಅಮರನಾಥ್. ಇವರು ಮದ್ದೂರು ತಾಲೂಕಿನ ದೊಡ್ಡ ಅರಸೀಕೆರೆಯಲ್ಲಿ ಜನಿಸಿದ್ದು. ಇವರು ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ನಂತರ ಇವರಿಗೆ ಅಂಬರೀಷ್ ಎಂದು ಹೆಸರಿಡಲಾಗುತ್ತದೆ. ಅಂಬರೀಷ್ ಅಣ್ಣನವರು 208 ಫಿಲಂಗಳಲ್ಲಿ ನಟಿಸಿದ್ದು. ಅವರು ಹೆಚ್ಚಾಗಿ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಫಿಲಂಗಳಲ್ಲಿ ನಟಿಸಿದ್ದಾರೆ. 1972ರಿಂದ 2000ರವರೆಗಿನ ತೆಗೆದ ಅಂಬರೀಷ್ ಅಣ್ಣನ ಸಿನಿಮಾಗಳಲ್ಲಿ ಬಹಳಷ್ಟು ಸಾಂಗ್ಗಳು ಫೇಮಸ್ ಆಗಿದ್ದು. ಇದನ್ನು ರಚಿಸಿ ಹಂಸಲೇಖ ಅವರು, ವಿಜಯ್ ಭಾಸ್ಕರ್ ಅವರು ರಚಿಸಿದ್ದು. ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದಾರೆ. ಅಂಬರೀಷ್ ಮತ್ತು ಪುಟ್ಟಣ್ಣ ಕಣಗಾಲ್ ನಡುವೆ ಸಿನಿಮಾ ರಂಗದಲ್ಲಿ ಅವಿನಾಭಾವ ಸಂಬಂಧವಿದ್ದು. ಪುಟ್ಟಣ್ಣ ಕಣಗಾಲ್ ಅವರು ಅಂಬರೀಷ್ ಅವರನ್ನು 1972ರಲ್ಲಿ ತೆಗೆದ ನಾಗರಹಾವು ಸಿನಿಮಾದಲ್ಲಿ ಜಲೀಲ ಪಾತ್ರದಲ್ಲಿ ಪರಿಚಯಿಸಿದ್ದರು. ಇವರ ಜಲೀಲ ಪಾತ್ರ ಆಗಿನ ಕಾಲದಲ್ಲಿ ಬಹಳಷ್ಟು ಫೇಮಸ್ ಆಗಿದ್ದು. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ನಾಯಕನಾಗಿ ಕಾಣಿಸಿಕೊಂಡರು. ಇದಾದ ನಂತರ ಅಂಬರೀಷ್ ಅವರು ಪೋಷಕ ನಟನಾಗಿ, ನಿರ್ಮಾಪಕರಾಗಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ, ಗೆಸ್ಟ್ ಅಪಿಯರೆನ್ಸ್ ಆಗಿ ಸಿನಿಮಾ ರಂಗದಲ್ಲಿ ಕಾಣಿಸಿಕೊಂಡಿದ್ದಾರೆ. 1972ರಿಂದ 1980ರಲ್ಲಿ ತೆಗೆದ ಅಂಬರೀಷ್ ಅಣ್ಣನವರ ಸಿನಿಮಾಗಳು ಈ ಕೆಳಗಿನಂತಿವೆ. ಮೊದಲನೇದಾಗಿ ಅಂಬರೀಷ್ ಅವರು 1972ರಲ್ಲಿ ನಾಗರಹಾವು ಸಿನಿಮಾದಲ್ಲಿ ನಟಿಸಿದರು. ಅದಾದ ನಂತರ ಬಂಗಾರದ ಕಳ್ಳ. ಇದಾದ ನಂತರ 1973ರಲ್ಲಿ ಸೀತೆ ಅಲ್ಲ ಸಾವಿತ್ರಿ. 1974ರಲ್ಲಿ ಪುಕಾರಿ ತಮಿಳು ಸಿನಿಮಾ ಆಗಿದ್ದು. ಇದರಲ್ಲಿ ಇವರು ಸೈಡ್ ರೋಲ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. 1974ರಲ್ಲಿ ಜಹರೀಲಾ ಇನ್ಸಾನ್, ಇದು ಹಿಂದಿ ಫಿಲಂ. ಇದು ನಾಗರಹಾವು ಚಿತ್ರದ ರೀಮೇಕ್ ಆಗಿದ್ದು. ಅದರಲ್ಲೂ ಕೂಡ ಅಂಬರೀಷ್ ಅವರು ಜಲೀಲ ಪಾತ್ರವನ್ನು ಮಾಡಿರುತ್ತಾರೆ. 1974ರಲ್ಲಿ ವಿಷ್ಣು ವಿಜಯ್ ಮಲಯಾಳಂ ಸಿನಿಮಾದಲ್ಲಿ ಸೈಡ್ ರೋಲ್ ಪಾತ್ರವನ್ನು ಅಭಿನಯಿಸಿದ್ದು. ನಂತರ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹಿಮೆ. 1975ರಲ್ಲಿ ಮಹದೇಶ್ವರ ಪೂಜಾ ಫಲ, ಶುಭಮಂಗಳ, ಭಾಗ್ಯಜ್ಯೋತಿ, ನಾಗಕನ್ಯೆ, ಒಂದೇ ರೂಪ ಎರಡು ಗುಣ, ಬಿಳಿ ಹೆಂಡತಿ, ದೇವರ ಕಣ್ಣು ಈ ಸಿನಿಮಾದಲ್ಲಿ ಇವರು ಸೈಡ್ ರೋಲ್ ಅಥವಾ ಪೋಷಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. 1976ರಲ್ಲಿ ಹುಡುಗಾಟದ ಹುಡುಗಿ, ಹೊಸ್ತಿಲು, ಮೆಟ್ಟಿದ ಹೆಣ್ಣು, ಬಂಗಾರದ ಗುಡಿ, ಕನಸು ನನಸು ಸಿನಿಮಾದಲ್ಲಿ ಇವರು ಸೈಡ್ ರೋಲ್ ಪೋಷಕ ಪಾತ್ರಧಾರಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಇದಾದ ನಂತರ 1977ರಲ್ಲಿ ಧನಲಕ್ಷ್ಮಿ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್, ಕುದುರೆ ಮುಖ, ನಾಗರಹೊಳೆ, ಮಾಗಿಯ ಕನಸು, ಮನಸ್ಸಿನಂತೆ ಮಾಂಗಲ್ಯ, ಮುಗ್ಧ ಮಾನವ, ಚಿನ್ನ ನಿನ್ನ ಮುದ್ದಾಡುವೆ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ. 1977ರಲ್ಲಿ ಬನಶಂಕರಿ ಸಿನಿಮಾದಲ್ಲೂ ಕೂಡ ಅಂಬರೀಷ್ ಅವರು ನಟಿಸಿದ್ದಾರೆ. 1978ರಲ್ಲಿ ಅಲ್ಲಿ ಐದ, ಹಾವಿನ ಹೆಜ್ಜೆ, ಮೊಯ್ಯಿಗೆ ಮೊಯ್, ಸಿರಿತನಕ್ಕೆ ಸವಾಲ್, ಬಡವರಲ್ಲಿ ಪಾಂಡವರು, ಪ್ರತಿಮೆ, ಸ್ನೇಹ ಸೇಡು ಸಿನಿಮಾದಲ್ಲಿ ಅಂಬರೀಷ್ ಅವರು ವಿಷ್ಣುವರ್ಧನ್ ಆಪೋಸಿಟ್ ಆಗಿ ಸಿನಿಮಾದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದಾದ ನಂತರ ಕಿಲಾಡಿ ಜೋಡಿ ಈ ಸಿನಿಮಾಗಳಲ್ಲಿ ಅಂಬರೀಷ್ ಅವರು ಗೆಸ್ಟ್ ಅಪಿಯರೆನ್ಸ್ ಅಥವಾ ಸೈಡ್ ರೋಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಂಬರೀಷ್ ಅವರು ಮೊದಲ ಬಾರಿಗೆ 1972ರಲ್ಲಿ ತೆರೆಕಂಡ ಅಮರನಾಥ್ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಂಡರು. ಈ ಸಿನಿಮಾವನ್ನು ಕೆ. ಮಣಿ ಮುರುಗನ್ ಅವರು ಡೈರೆಕ್ಟ್ ಮಾಡಿದ್ದು. ವಿಜಯ್ ಭಾಸ್ಕರ್ ಅವರು ಮ್ಯೂಸಿಕ್ ನೀಡಿದ್ದಾರೆ. ಮೋಸ್ಟ್ ಆಫ್ ದ ಸಿನಿಮಾಗಳಲ್ಲಿ ಅಂಬರೀಷ್ ಅಣ್ಣನವರ ಹಾಡಿಗೆ ವಿಜಯ್ ಭಾಸ್ಕರ್ ಅಥವಾ ಹಂಸಲೇಖ ಅವರು ಮ್ಯೂಸಿಕ್ ನೀಡಿದ್ದು. ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದಾರೆ. ಅಮರನಾಥ್ ಸಿನಿಮಾ ಅಲ್ಲದೆ 1978ರಲ್ಲಿ ಅಂಬರೀಷ್ ಅವರು ಬಲು ಅಪರೂಪ ನಮ್ ಜೋಡಿ ಸಿನಿಮಾದಲ್ಲಿ ನಟಿಸಿದ್ದು. ಈ ಸಿನಿಮಾದಲ್ಲಿ ಇವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದಲ್ಲದೆ 1979ರಲ್ಲಿ ಕಮಲ, ಪುಟಾಣಿ, ಏಜೆಂಟ್ 133, ಸವತಿಯ ನೆರಳು ಸಿನಿಮಾದಲ್ಲಿ ಅಂಬರೀಷ್ ಅವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದು. ಸವತಿಯ ನೆರಳು ಸಿನಿಮಾ ಹಿಟ್ ಆಗಿದೆ. 1980ರಲ್ಲಿ ಧೈರ್ಯಲಕ್ಷ್ಮಿ, ವಜ್ರದ ಜಲಪಾತ, ಒಂದು ಹೆಣ್ಣು ಆರು ಕಣ್ಣು ಸಿನಿಮಾದಲ್ಲಿ ನಟಿಸಿದ್ದು. ಆ ಒಂದು ಹೆಣ್ಣು ಆರು ಕಣ್ಣು ಸಿನಿಮಾ ಹಿಟ್ ಆಗಿದ್ದು. ಅದರಲ್ಲಿ ಅಂಬರೀಷ್ ಅವರ ಜೊತೆ ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಇಬ್ಬರು ಕೂಡ ನಟಿಸಿದ್ದಾರೆ. 1980ರಲ್ಲಿ ಸುಬ್ಬಿ, ಸುಬ್ಬಕ್ಕ, ಸುವಲಾಲಿ, ನ್ಯಾಯ ನೀತಿ ಧರ್ಮ, ಡ್ರೈವರ್ ಹನುಮಂತು ಸಿನಿಮಾದಲ್ಲಿ ಇವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸಿಕೊಂಡಿದ್ದು. ನ್ಯಾಯ ನೀತಿ ಧರ್ಮ ಸಿನಿಮಾ ಹಿಟ್ ಆಗಿದೆ. ಇದಾಗಿತ್ತು ಅಂಬರೀಷ್ ಅಣ್ಣನವರ 1972ರಿಂದ 80ರ ಸಿನಿಮಾ ಜರ್ನಿ. ಯಾರೆಲ್ಲ ಇಲ್ಲಿ ಅಂಬರೀಷ್ ಅಣ್ಣನ ಫ್ಯಾನ್ಸ್ ಇದ್ದೀರಾ, ದಯವಿಟ್ಟು ನಮ್ಮ ಗುರು ಸಿನಿಮಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚು ಸಿನಿಮಾ ಹೆಸರುಗಳನ್ನು ತಿಳಿಸಿ ಅಂತ ಹೇಳುತ್ತಾ ಪಾರ್ಟ್ 2 ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್ ಬಾಯ್.